ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ಈ ವಿಡಿಯೋಸ್ ಹಾಕಿರಲಿಲ್ಲ, ಯಾಕಂದರೆ ಎಕ್ಸಾಮ್ ಇತ್ತು. ಸೊ ಇನ್ಮೇಲೆ ಫುಲ್ಲು ಜೋಶಿಂದ ಫುಲ್ ಎನರ್ಜಿಯಿಂದ ಮಾಡೋಣ, ಹೊಸ ಕಂಟೆಂಟ್ ಮಾಡೋಣ. ನಾನು ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ಕೆಲಸಗಳು ತುಂಬ ಇತ್ತು, ಎಕ್ಸಾಮ್ ಇತ್ತು. ಸೊ ಎಲ್ಲ ಇವಾಗ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ಕನ್ನಡಕ್ಕೆ ಹೊಸ ಕಂಟೆಂಟ್ ಕೊಡಬೇಕು ಅಂತ ನನ್ನ ಪ್ಲ್ಯಾನು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅವತ್ತು ಹೆಂಗೆ ಹೇಳಿದೆ 7 ದಿನ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದೆ. ಆಮೇಲೆ ಎಕ್ಸಾಮ್ ಇರೋದ್ರಿಂದ ಮತ್ತು ಕೆಲಸ ಇರೋದ್ರಿಂದ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಸೊ ಇನ್ಮೇಲಂತೂ ಪಕ್ಕ ಡೈಲಿ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೇಲಿ ನಾಷ್ಟ ಏನು ಅಂತ ನೋಡೋಣ ಇವತ್ತು ಗಾಯ್ಸ್. ಮಕ ಎಲ್ಲ ಒಂಥರ ಆಗ್ಬಿಟ್ಟೈತೆ. ಶೇವಿ ಇದು ಟ್ರಿಮ್ ಮಾಡಿಸ್ಬೇಕು, ಕಟಿಂಗ್ ಮಾಡಿಸ್ಬೇಕು. ಇವತ್ತೆಲ್ಲ ಕಟಿಂಗ್ ಮಾಡಿಸಿ ಟ್ರಿಮ್ ಮಾಡಿಸಿ ಕ್ಲೀನ್ ಆಗಿಬಿಡೋಣ. ನಾಷ್ಟ ಏನು ಅಂತ ನೋಡೋಣ. ಫಸ್ಟು ನಾಷ್ಟ ಈಸ್ ಚಪಾತಿ, ಬೀಟ್ರೋಟ್ ಪಲ್ಯ. ಇದೇ ನಮ್ಮ ಇವತ್ತಿನ ನಾಷ್ಟ ಮಾಡಿಕೊಂಡು ಕಟಿಂಗ್ ಮಾಡಿಸ್ಕೊಂಡು ಟ್ರಿಮ್ ಮಾಡಿಸ್ಕೊಂಡು ಫುಲ್ಲು ಫ್ರೆಶ್ ಆಗಿಬಿಡೋಣ. ನಾಳಿಂದ ಹೊಸ ಚಾಲೆಂಜ್ ವೀಡಿಯೋಸ್ ಮಾಡೋಣ. ಇವಾಗ ವಿಡಿಯೋ ಶೂಟ್ ಮಾಡಿಬಿಟ್ಟು ಹಂಗೆ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋಕ್ಕೋಗೋಣ. ನೋಡಿ ಕಪ್ ತಗೊಳಕ್ಕೆ ಬಂದಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ. ಸಚಿನ್ ಜೋಡಿ ಹುಡುಕ್ತವ್ರೆ. ಸಚಿನ್ದು ಜೋಡಿ 100 ರೂಪಾಯಿಗೆ 2. ಸಚಿನ್ಗೇನು ಅಲ್ಲ, ಸಚಿನ್ ತಗೊತಾ ಇರೋದು ಕಬ್ಬು 100 ರೂಪಾಯಿಗೆ 2. ಎಷ್ಟು ಕಬ್ಬು ಐತೆ ನೋಡಿ. ಎಷ್ಟು ಕಬ್ಬು ಇರ್ಬೋದು? ಇಲ್ವಾ 1000 ಇಲ್ವಾ? ಹಾಂ 1000 ಅಷ್ಟೇ. ಎಷ್ಟೈತೆ? 1000 ಇಲ್ಲ, ಇನ್ನೂ ಜಾಸ್ತಿ. ಊಟ ಬುಡದಿಂದ ಕೈ ಹಾಕಿ ಎತ್ತುತ್ತವನೆ ಕಬ್ಬನ್ನ. ಅಣ್ಣ ದಪ್ಪ ಕಬ್ಬು ಎತ್ತುತ್ತವನೆ. ಗಾಡಿಯಲ್ಲಿ ಕೊಡೋಕ್ಕಾಗಲ್ಲ ಈಗ. ಫೈನಲಿ 2 ಕಬ್ಬಿನ ಜೊತೆ ನಮ್ಮ ಸಚಿನ್. ನೋಡಿ ನಮ್ಮ ಸಚಿನ್ಗೆ ಎಷ್ಟು ಫ್ಯಾನ್ ಅವರೇ. ಎಲ್ಲರೂ ವಿಡಿಯೋ ಸಚಿನ್ಗೆ. 2 ದೊಡ್ಡ ಕಬ್ಬನ್ನು ತಗೊಂಡಿರುವ ಸಚಿನ್. ಮುಖ ಮುಚ್ಕೊಂಡು ಓಡಾಡಪ್ಪ. ವ್ಲಾಗ್ ಅಲ್ಲ, ವಿಡಿಯೋ ಮಾಡೋಕೆ ಬಂದಿದ್ದೀವಿ ಪಾರ್ಕಲ್ಲಿ. ನಾನು ವಿಡಿಯೋ ನೋಡಿ, ಇದೇ ನಾನು ವಿಡಿಯೋ ಮಾಡೋ ಪಾರ್ಕ್. ಹಂಗೆ ಆ ಕಡೆ ಹೂಕೋ ಚಾಕ್ಲೇಟ್ ಬೇಡ, ಹೂಕೋ ಚಾಕ್ಲೇಟ್ಸ್ದು ಎಲ್ಲ ವಿಡಿಯೋನೂ ಇಲ್ಲೇ ನಾನು ಮಾಡೋದು. ವಿಡಿಯೋ ಕಾಲ್ ಎತ್ಕೊಂಡಿದ್ರೆ ಎಲ್ಲ ಫೋನು ಐತೆ. ನೀವೆಲ್ಲ ಈಗ ಅದು ಯಾವುದೋ ಊರಲ್ಲೂ ಇದೇ ಥರ ಪಾರ್ಕ್ ಐತಂತೆ. ಬಂದ್ಬಿಟ್ಟು DM ಅಲ್ಲೆಲ್ಲ ಹೇಳ್ತಾರೆ. ಅದೇನೋ ತಾವರೆಕೆರೆನೋ ಇಲ್ಲೇ ನೋಡಿ. ದಿಸ್ ಈಸ್ ದೀಪಾಂಜಲಿ ನಗರ್ ಪಾರ್ಕ್. ದೀಪಾಂಜಲಿ ನಗರದಲ್ಲಿ ಇದು ದೀಪಾಂಜಲಿ ನಗರ FCI ಲೆವೆಟ್ ತಾನೆ. ದೀಪಾಂಜಲಿ ನಗರ್ಗೆ FCI ಲೆವೆಟ್ ಕಣ ಇದು. ಕಂಟೆಂಟ್ ಬ್ರೋ, ಕಂಟೆಂಟ್. ಏನಕ್ಕೆ ನೋಡಿದೆ? ದಿಸ್ ಇಸ್ ತಲೆಗೆ ಶೂಟ್ ಹಾಕಲ್ಲ ನೋಡಿ ನಮ್ಮ ಟಾಕ್ಸಿಕ್ ಎಡಿಷನ್ ಹೆಂಗೈತೆ ಅಂತ ತೋರಿಸು. ಹಂಗೆ ಪ್ರಿಂಟ್ ತೋರಿಸು. ನಿನಗೆಲ್ಲ ಹೇಳ್ತಾ ಇರೋದು ಇಲ್ಲಿ ನೋಡಿ. ಇದು ಸ್ಯಾಂಪಲ್ ಪೀಸು, ಒರಿಜಿನಲ್ ಪೀಸ್ ತಂದಿಲ್ಲ ನಾವು. ಒರಿಜಿನಲ್ ಇದನ್ನ ಮಾಡಿಸೇ ಇಲ್ಲ ಹೇಳ್ಬೇಕಂದ್ರೆ. ಸ್ಯಾಂಪಲ್ ಪ್ರೀ ಆರ್ಡರ್ ತೊಗೊಂಡು ಅದಾದಮೇಲೆ ಎಷ್ಟು ಆರ್ಡರ್ ಬರುತ್ತೋ ಅಷ್ಟು ಮಾತ್ರ ಪ್ರಿಂಟ್ ಮಾಡ್ಸೋಣ ಅಂದ್ಬಿಟ್ಟು ಅದೊಂದೇ ಒಂದು ಸ್ಯಾಂಪಲ್ ಇರೋದು ನಮ್ಮ ಹತ್ರ. ಟಾಕ್ಸಿಕ್ ಎಡಿಷನ್ ನೋಡಿ. ಬಟ್ಟೆ ಬಿಚ್ಕೊಂಡು ಏನೋ ಮಾಡ್ತವನಿ. ಬಟ್ಟೆ ಹಾಕೋದು. ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಇಲ್ಲಿ ಗಂಟ ನೀರು ಇರ್ತಿತ್ತು, ಇವಾಗ ನೀರೆಲ್ಲ ಹೊಂಟೋಗ್ಬಿಟ್ಟೈತೆ. ಕೆರೆ ಇದು 2 ಬೋಟ್ ತಂದು ಬಿಟ್ಬಿಟ್ರೆ ಒಳ್ಳೆ ಕೆರೆ ಇದು. ನೋಡಿ, ಇವರೇ ನಮ್ಮ ವಿಡಿಯೋಗ್ರಾಫರ್. ನಾನು ಮಾಡೋ ಆಲ್ಮೋಸ್ಟ್ ಎಲ್ಲ ವೀಡಿಯೋನು ಇವನ್ ಫೋನಲ್ಲಿ, ಈ ಐಫೋನಲ್ಲೇ ಶೂಟ್ ಆಗೋದು. ಐಫೋನ್ ಅಲ್ಲ, ಇದು ಆ್ಯಂಡ್ರಾಯ್ಡು. ಸಂಡೇ ಬಜಾರಿಂದ ಇದೇ ಆಂಡ್ರಾಯ್ಡ್ ಐಫೋನಿಂದಾನೇ ನಮ್ಮದು ವಿಡಿಯೋ ಶೂಟ್ ಆಗೋದು. ಐಫೋನ್ ಅಲ್ಲ, ಮೂಸಂಬಿ ಅಪ್ಪ ಇದು.
ನಾನು ಬನಾನಾ ತಗೊಂತೀನಿ. ಬನಾನಾ ಫೋನ್ ಯಾವ್ದಿಲ್ಲ ತಗೋತಾರಪ್ಪ. ನೀರು ಇಲ್ಲಿಂದ ಫ್ಲೋ ಆಗುತ್ತೆ ತಾನೇ. ಇದು ಜೋಗ್ ಫಾಲ್ಸ್ ಇದು ನೋಡಿ, ನೀವು ಯಾರಾದ್ರೂ ಬಂದ್ರೆ ಡ್ಯಾಮ್ ನೋಡಿದ್ಯಾ? ಅಲ್ಲಿ ಕುತ್ಕೊಳ್ಳಿ, KRS ಡ್ಯಾಮ್ ಅಲ್ಲಿ ಕುತ್ಕೊಳ್ಳಿ, ಇಲ್ಲಿಂದ ನೀರು ಬರುತ್ತೆ. ಇಲ್ಲಿಂದ ಉಯ್ಬೇಕು, ಹಂಗ ಹೋಗುತ್ತೆ. ಇಲ್ಲಿಂದ ಗಲೀಜೆಲ್ಲ ಹಿಂಗೆ ಹೋಗ್ಬಿಡುತ್ತೆ. ನೋಡಿ, ನಾನು ವಿಡಿಯೋ ಮಾಡೋ ಪ್ಲೇಸ್ ಅಲ್ಲೇ ನಿಂತ್ಕೊಂಡು ಮಾಡೋದು. ಇಲ್ಲ ಫುಲ್ಲು ಈ ಪಾರ್ಕಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದೀನಿ ನಾನು ವಿಡಿಯೋ. 5 years ಫುಲ್ ಖಾಲಿ. ಏನೋ ಮಳೆಲಿ ತುಂಬುತ್ತೆ. ನಾನು ಚೆನ್ನಾಗಿ ದುಡ್ಡು ಮಾಡಿದ್ರೆ ಈ ಜಾಗ ಫುಲ್ ತಗೊಂಡು ಈ ಜಾಗನ ನಾನು ತನಕ ನೀರು ತುಂಬಿಸ್ಬಿಟ್ಟು ಬೋಟಿಂಗ್ ಬಿಡ್ತೀನಿ. ರಾಮನಗರದಲ್ಲಿ ಏನೋ ಐತೆ, ಅದೇನೋ ದೊಡ್ಡ ಅಂತ ಅಲ್ಲಿ ಬೋಟಿಂಗ್ ಐತೆ. ಬೆಂಗಳೂರಲ್ಲಿ ಇಲ್ಲ, ಸೊ ಅದಕ್ಕೆ ಇಲ್ಲಿ ಮಾಡೋಣ. ಬೆಂಗಳೂರಲ್ಲಿ ಯಾರಿಲ್ಲ ಅಂದಿದ್ದು, ಯಡಿಯೂರು ಲೆಕ್ಕಲ್ಲ ಐತಲ್ಲ, ಗೊತ್ತಿಲ್ಲ. ಇಲ್ಲ ಕಣ, ಸೌತ್ ಎಂಡ್ ಸರ್ಕಲ್ ಆದ್ಮೇಲೆ ಐತೆ. ಸೌತ್ ಎಂಡ್ ಸರ್ಕಲ್ ಅಲ್ಲಿ ಐತೆ, ಆದ್ರೆ ಇಲ್ಲ. ಸರ್ಕಲ್ ಅಲ್ಲಿ ಫುಲ್ಲು ನೀರೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಬೋಟಿಂಗ್ ಬಿಟ್ಬಿಡ್ತೀನಿ. ಒಳ್ಳೆ ಕಲೆಕ್ಷನ್ನು, ಪೇಪರ್ ಬೋಟ್, ದುಡ್ಡು ಆಗುತ್ತೆ, ಜನಕ್ಕೆ ಯೂಸ್ ಆಗುತ್ತೆ. ನೋಡಿ, ಇವಾಗ ವಿಡಿಯೋ ಶೂಟ್ ಮುಗೀತು. 20 ನಿಮಿಷ ತಗೊಂಡಿದ್ದಾನೆ. ಎಲ್ಲ ಸಿಂಗಲ್ ಟೇಕು. ಒಂದು 20 ನಿಮಿಷದಲ್ಲಿ ವಿಡಿಯೋ ಶೂಟ್ ಮುಗ್ದೋಯ್ತು. ಸೊ ನಾವು ಆಫರ್ ಕೊಡ್ತಾ ಇದ್ದೀವಿ. ಏನಂದರೆ, ಟಾಕ್ಸಿಕ್ ಎಡಿಷನ್ನ ಯಾರು ಆರ್ಡ್ರ್ ಮಾಡ್ತಾರೋ February 20 ಒಳಗೆ ಪ್ರೀ ಆರ್ಡರ್ಸು, ಅವರಲ್ಲಿ 10 ಜನಕ್ಕೆ ಟಾಕ್ಸಿಕ್ ಮೂವಿದು ಟಿಕೆಟ್ ಫ್ರೀ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ನೋಡಿ, ಇಷ್ಟು ಸರೌಂಡಿಂಗ್ ಪಾರ್ಕು 800 ಮೀಟರ್ ಐತೆ. ಒಂದು ರೌಂಡ್ ಹೊಡೆದ್ರೆ ನೀವು 800 ಮೀಟರ್ 800 ಕ್ಯಾಲರೀಸ್ ಬಂದ್ ಮಾಡ್ತೀರಾ. ಸುಮ್ಮನೆ ಅಂದಿದಪ್ಪ. ನೋಡಿ, ಗೊತ್ತೇ ಕಣ. ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತೈತೋ ಇಲ್ವಾ ಗೊತ್ತಿಲ್ಲ, ಅಲ್ಲಿ ಬ್ಲೂ ಕಲರ್ ಐತಲ್ವಾ, ಅದು ತೆಪ್ಪ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಬೋಟ್ ಅಂತ ಹೇಳ್ತಾ ಇದ್ದೀನಿ. ಇವನ್ ಬೆಕಿಟ್ ಅಂತ ಹೇಳ್ತವನೆ. ಟಬ್ ಅಂತ ಹೇಳ್ತವನೆ. ಅಷ್ಟು ದೊಡ್ಡ ಟಬ್ ಇರುತ್ತಾ? ಯಾಕಿರಲ್ಲ. ಅಷ್ಟು ದೊಡ್ಡ ಟಬ್ಬಲ್ಲಿ ಏನ್ ಮಾಡ್ತಾರ? 100 ರೂಪಾಯಿಗೆ 2 ಅಂತ ಹೆಂಗ್ ಹೊಡಿತಿರ್ತಾರೆ ನೋಡಿಲ್ಲ. ಅದಕ್ಕಿಂತ ತುಂಬಾ ದೊಡ್ಡದೈತೆ. ಅದ್ರಲ್ಲಿ ಬಾರ ರಾಮನವಮಿ ಜಾತ್ರೆ ಕರ್ಕೊಂಡು ಅದು ಬೋಟೆ ಕಂಟ್ರೋಲ್. ಅಲ್ಲೋಗಿ ನೋಡೋಣ. ಆಯ್ತು, ಆ ಕಡೆ ಹೋಗಿ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಅದು ಬೋಟು ನನ್ಗನ್ಸೋ ಪ್ರಕಾರ. ಇಲ್ಲ, ಇಷ್ಟು ದೂರದಿಂದ ಅಲ್ಲಿ ಕಾಣಿಸುತ್ತಾ? ಅಲ್ಲಿ ಯಾರು ಹೋಗೋದು? ಒಂದು ಟಬ್ಬು, ಹಂಗೆ ಗೇಟ್ ಇಟ್ಕೊಂಡು ಹೋಗೋದು. ಒಂದು ಟಬ್ಬು ಅಷ್ಟು ದೊಡ್ಡದಾಗಿರುತ್ತಾ? ದೊಡ್ಡ ಮನುಷ್ಯ ಯೂಸ್ ಮಾಡಿರ್ಬೇಕು. ದೊಡ್ಡ ಕಾಲದಲ್ಲಿ ಎಲ್ಲರೂ ದೊಡ್ಡದಿದ್ರು. ಈಗ ಸ್ವಿಮ್ಮಿಂಗ್ ಮಾಡೋ ಇಲ್ಲಿ ಇಳ್ದುಬಿಟ್ಟು NCC ಕ್ಯಾಂಡಿಡೇಟ್ ಅಲ್ವಾ? ನಾನಾ? ನಾನು NCC ಕ್ಯಾಂಡಿಡೇಟ್ ಅಲ್ಲ. ಮತ್ತೆ ಯಾಕೆ NCC ಪ್ಯಾಂಟ್ ಹಾಕಿದ್ಯಾ? ಅದು ಮನೇಲಿ ಇತ್ತು, ಹಾಕೊಂಡಿದ್ದೀನಿ. ತಪ್ಪು. ಇನ್ನೊಂದು ಹೇಳ್ತಿದ್ದೆ, ಮನೇಲಿ ಐತೆ ಬ್ಲೌಸ್ ಅಂತ ಹಾಕೊಂತಿದ್ದ ಅಂತ ಕೇಳ್ತಿದ್ದೆ. ಎಲ್ಲರೂ ಹುಡುಗಿರ ಜೊತೆ ವಾಕಿಂಗ್ ಬರ್ತಾರೆ. ನಾವು ನೋಡಿ ಹುಡುಗರ ಜೊತೆ ವಾಕಿಂಗ್ ಬಂದಿದ್ದೀವಿ ಪಾರ್ಕಲ್ಲಿ. ಈ ಥರ ಸೀನರಿ ಅಲ್ಲ, ಗ್ರೀನರಿ. ಇಲ್ಲ ಗ್ರೀನರಿ ಐತಣ. ಇದೆಲ್ಲ ಗ್ರೀನೇ ಕಣೋ. ಆಯ್ತು, ಆ ಮರದಲ್ಲಿ ಎಲ್ಲ ಐತೆ. ಇದೆಲ್ಲ ಸೀಸನ್ನು, ಯಾವ ಸೀಸನ್? ಎಲೆ ಉದುರೋ ಸೀಸನ್ನು. ಅದಕ್ಕೆ ಇಂಗ್ಲೀಷ್ ಅಲ್ಲಿ ಏನಂತಾರೆ? ಲೀಫ್ ಫಾಲಿಂಗ್ ಸೀಸನ್. ಅರ್ಥ ಆಯ್ತು ಅನ್ಸುತ್ತೆ. ಲೀಫ್ ಫಾಲಿಂಗ್ ಸೀಸನ್ ಗೈಸ್ ಇದು. ಇಲ್ಲಿ ಗ್ರೀನರಿ ಅಂತ ಹೇಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಗ್ರೀನರಿ ಐತೆ. ಎಲ್ಲ ಡಾರ್ಕ್ ಗ್ರೀನರಿ. ಕೆಳಗೆ ನೋಡಿ ಬ್ರೌನರಿ. ಇದು ಸಮುದ್ರದಿಂದ ಬಂದು ನಿಂತಿರೋ ಮಣ್ಣು ಇದು. ನೀನೇ ಬೇಕಪ್ಪ ನನಗೆ ಬಾಯ್ಲಿ ಅಂತ ಹಾಕೊಂಡಿರೋ ಇವೆಲ್ಲ ಬಿಪ್ಪ ಕೂಡ. ಈ ಕೆರೆ ನಾನೇ ರೆಂಟ್ ತಗೊಂಡಿದ್ದೀನಿ. ಏನೋ ಏನಿಲ್ಲ, ಹೇಳೋ. ಕಟ್ ಮಾಡೋದು ಅರ್ಧ ಪಾಯಿಂಟ್. ನಾನು ಕೇಳಿಸ್ಕೊಂಡಿಲ್ಲ. ಕಟ್ ಮಾಡ್ಕೋ ಅಷ್ಟೇ. ಎಡಿಟ್ ಮಾಡ್ತೀಯಲ್ಲ, ಆ ಟೈಮಲ್ಲಿ ನೋಡ್ಕೊ, ಸ್ವಲ್ಪ ಏನೋ ಹೇಳಿರ್ತಾರೆ. ನೋಡಿ, ಇಲ್ಲೆಲ್ಲ ಕಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಅರೇಬಿಯನ್ ಸಮುದ್ರದಿಂದ ಅವತ್ತು ತಂದು ಜೋಣಿಸಿರೋ ಕಲ್ಲುಗಳು. ಆ ಟಬ್ಬಲ್ಲಿ ಎತ್ಕೊಂಡ್ಬಂದು ಹಾಕಿದ್ದು. ಆ ಟಬ್ಬು ಅದಕ್ಕೆ ಅಲ್ಲಿ ಬಿದ್ದಿರೋದು. ಇದು ಟಬ್ಬಲ್ಲೆಲ್ಲ ಕಲ್ಲು ಎತ್ಕೊಂಡ್ಬಂದು ಹಾಕಿ ಟಬ್ ಅಂತ ಅಷ್ಟೇ ಮುಗೀತು ಇಲ್ಲಿಗೆ. ಟಬ್ಬೇನಲ್ಲ ಏನೂ ಅಲ್ಲ, ಟಬ್ ಕಮ್ ತೆಪ್ಪ. ಈ ಇದ್ರಲ್ಲಿ ಇತ್ತಲ್ಲ ಮಚ್ಚ, ಅದು ಹಳೆ ಇದ್ರಲ್ಲಿ ಏನೋ ಅಂತಾರಲ್ಲ, ಅದು ಇದ್ರಲ್ಲಿ ಮಾಡ್ತಾ ಇದ್ರಲ್ಲ ವುಡ್ಡಲ್ಲಿ. ಅದೇನೆ, ಅದು ಇವಾಗ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ. ಆ ವುಡ್ಡಲ್ಲಿ ಅದೇ ತೆಪ್ಪ ಇರುತ್ತೆ ತಾನೆ ಅದರಲ್ಲಿ. ತೂತಿರಲ್ಲ.
ಇವಾಗ ನಾರ್ಮಲ್ ಆಗಿ ತೂತಿರುತ್ತೆ ಬಟ್ ಒಳಗಡೆಯಿಂದ ಗೋಣಿ ಚೀಲ ಹಾಕಿರ್ತಾರೆ. ಚೀಲ ಅಂತೀಯಾ? ಪ್ಲಾಸ್ಟಿಕ್ ಗೋಣಿ ಚೀಲ ನೋಡಿ ಅಲ್ಲಿ ಪಕ್ಷಿ ಪ್ಲಾಸ್ಟಿಕ್ ಗೋಣಿ ಚೀಲ ಅಲ್ಲಿ ಕಾಣಿಸ್ತೈತಾ ಪಕ್ಷಿ? ಕಾಣಿಸ್ತಿಲ್ಲ. ಅಂಟಾರ್ಟಿಕಾಯಿಂದ ಹಾರ್ಕೊ ಬಂದಿರೋ ಪಕ್ಷಿ ಅದು. ಪ್ರೈವಸಿ ಕೊಡಪ್ಪ ಪಕ್ಷಿಗೆ. ಒಂದೇ ಇರೋದು ಬಿಡ. ನೋಡಿ ಈ ಮರನೂ ಅಷ್ಟೇ ಆಫ್ರಿಕನ್ ಮರ ಇದು ನೋಡಿ, ಅರೇಬಿಯನ್ ಮರ ಅಂತೆ. ಎಕ್ಸ್ಪ್ಲೋರ್ ಮಾಡ್ತಾವನಪ್ಪ ಇದು. ಈ ಮರದಲ್ಲಿ ಆಪಲ್ ಬಿಡುತ್ತೆ. ಇದೇ ಮರದ ಕೆಳಗಡೆ ನ್ಯೂಟನ್ ಕೂತಿದ್ದು. ಅಲ್ಲಿಂದ ಆಪಲ್ ಇಲ್ಲಿ ಬಿದ್ದಾಗ ನ್ಯೂಟನ್ಸ್ ಮೂರ್ಲಾ ಹೇಳು ನೋಡ. ನ್ಯೂಟನ್ ಮೂರ್ಲಾ ಬಂದ್ಬಿಟ್ಟು ಹೋಗ್ಲಾ ಬಾರ್ಲಾ ಯಾಕ್ಲಾ ಅಂತ ಮೂರ್ಲಾ ಇರೋದು. ಥರ್ಡ್ ಲಾ ಅಂದ್ರೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಹೋಗ್ಲಾ ಅಷ್ಟೇ, ಹೋಗ್ಲಾ ಅಷ್ಟೇ. ಅವನೇನು ಹೇಳಿದ್ದು? ಬಾರ್ಲಾ ಯಾಕ್ಲಾ ಹೋಗ್ಲಾ. ಸೊ ಥರ್ಡ್ ಲಾ ಹೋಗ್ಲಾ. ಆ ಕಡೆ ತಿರುಗಿಸ್ಬೇಕು ನೋಡಿ. ಇವಾಗ ಆಲ್ಮೋಸ್ಟ್ ಒಂದು 600 ಮೀಟರ್ ನಡ್ಕೊಂಡ್ಬಂದಿದ್ದೀವಿ ವ್ಲಾಗ್ ಮಾಡಿಕೊಂಡು. ಇಲ್ಲ ಇನ್ನೂ ಐತೆ ತುಂಬ. ಒಂದು ಕ್ವಶನ್, ಇನ್ನು 200 ಮೀಟರ್ ಐತೆ. ಅಲ್ಲಿ ಜಿಮ್ ಬೇರೆ ಐತೆ. ಅಲ್ಲೊಂದು ಜಿಮ್ ಮಾಡಿಸಿದ್ದೀನಿ ನಾನು. ಹ್ಞೂ, ಕೆಂಗೇರಿ ನದಿ ಹರ್ಕೊಂಡು ಹೋಗ್ತೈತೆ. ಕೆಂಗೇರಿ ಮೋರಿಗೆ ಜಾಯ್ನ್ ಆಗುತ್ತೆ ಅದು. ಮುಂಚೆ ವೃಷಭಾವತಿ ಆಗಿತ್ತು. ಮುಂಚೆ ವೃಷಭಾವತಿ ಆಗಿತ್ತು, ಈಗ ಆ್ಯಕ್ಚುಲಿ ಅದು ವೃಷಭಾವತಿ ಅಲ್ಲ, ಅದೇನೋ ಒಟ್ಟಿನಲ್ಲಿ ನದಿ ಆಗಿತ್ತು ಕಣ. ಕೆಂಪೇಗೌಡರು ಎಲ್ಲ ಮಾಡಿಸಿದ ನದಿ. ಇಲ್ಲೆಲ್ಲ ಸನತ್ ಸಚಿನ್ ಅವರೆಲ್ಲ ಈಜೊಡಿತಿದ್ರು ಚಿಕ್ಕ ವಯಸ್ಸಲ್ಲಿ. ಅಲ್ಲೊಂದು ಯಾವ್ದೋ ಪಕ್ಷಿ ಐತೆ ನೋಡಿ, ಅದು ತೆಪ್ಪನ ಟಬ್ಬ ಅಂತ ಕಮೆಂಟ್ ಮಾಡಿ. ಫೋನಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಅದು ಟಬ್ಬಲ್ಲ, ಮತ್ತೆ ನಿನ್ ಮುಖನೂ ಝೂಮ್ ಆಗ್ಬೇಕು. ಹೇಳೋ ಇರ್ವೇದು ಸ್ಟೋರಿ ಹೇಳು. ಆಯ್ತು ಆಯ್ತು, ಇರ್ವೇದ್ ಸ್ಟೋರಿ ಹೇಳ್ತಾನೆ. ಒಂದು ವೆಜ್ಜು ಇರುವೆ ಬಂದ್ಬಿಟ್ಟು ಒಂದು ಬಾರು ಹೋಯ್ತು. ಹಾ ಹೇಳು. ಚೌಕಾಬಾರ್ಗೂ ಹೋಗುತ್ತೆ. ಚೌಕಾಬಾರ್ ಐಸ್ ಕ್ರೀಮ್ಗೆ ಆದ್ರೆ ನಾನ್ ವೆಜ್ ಹಾಕಿರ್ತಾರೆ. ಹಾಲೆಲ್ಲಿಂದ ಬರುತ್ತೆ ನೋಡಿ. ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದೀವಿ. ಹೆಂಗಿದೆ ಕಮೆಂಟ್ ಮಾಡಿ. ನಮ್ಮ ಪ್ರೀತು ಅಂತ ಮನೆಯೆಲ್ಲ ಪೇಂಟಿಂಗ್ ಮಾಡ್ತವ್ರೆ ಫುಲ್ಲು ಹೊಸ್ದಾಗಿ ಮಾಡ್ತವ್ರೆ. ಎಲ್ಲ ಪ್ಯಾಚಸ್ ಎಲ್ಲ ಮಾಡಿ ಹೊಸ ಮನೆ ಥರ ಮಾಡ್ತವ್ರೆ. ನಾನು ಕಟಿಂಗ್ ಮಾಡಿಸ್ಕೊಂಬಂದು ಇವಾಗ ಹೆಲ್ಮೆಟ್ ಮಾಡ್ಕೊಬಿಟ್ಟಿದ್ದೆ ಇಲ್ಲೇ. ಸೊ ಹೆಲ್ಮೆಟ್ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮೋನಿಶಾ ಅಂತ ಎಲ್ಲ ಬೆಳಕು ಬ್ಲರ್ ಆಯ್ತೈತೆ ಬೆಳಕಿಗೆಲ್ಲ. ನಾವು ಮೊದಲು ಇದೇ ಬಿಲ್ಡಿಂಗಲ್ಲಿ ಇದ್ವಿ, ಬಟ್ ಇವಾಗ ಮನೆ ಚೇಂಜ್ ಮಾಡಿದ್ವಿ. ಗೊತ್ತಲ್ಲ ಅಲ್ವಾ ಮೋನಿಶಾ? ನಿಶೋಬ ಎದ್ದಿಲ್ವ ಇನ್ನ? ನೋಡಿ, ಇದು ನನ್ನ ಫೈನಲ್ ಲುಕ್ಕು. ಇವತ್ತು ಜಾಸ್ತಿ ಕಂಟೆಂಟ್ ಇರಲಿಲ್ಲ, ಬಟ್ ನಾಳೆಯಿಂದ ಕಂಟೆಂಟ್ ಬರುತ್ತೆ. ಹಂಗೆ ಹೋಗೋಕ್ಕೆ ಮುಂಚೆ, ವ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ಒಂದು ಸಬ್ಸ್ಕ್ರೈಬ್ ಹೊಡೀರಿ, ಬೆಲ್ ಬಟನ್ ಹೊಡೀರಿ, ಲೈಕ್ ಹೊಡೀರಿ, ಅನ್ಲೈಕ್ ಹೊಡಿಬೇಡಿ. ಹಂಗೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ.